ಹರೇ ಶ್ರೀನಿವಾಸ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆಯ ದಿನವೇ ಅಧಿಕ ಮಾಸ ಮುಗಿದಿದೆ. ಈ 30 ದಿನಗಳ ಅವಧಿಯೊಂದಿಗೆ ಅಧಿಕ ಮಾಸದ ಈ ಶುಭ ಪರ್ವಕಾಲ ಮುಕ್ತಾಯಗೊಂಡರೂ ಕೂಡ ಅಧಿಕ ಮಾಸದಲ್ಲಿ ಏನೇ ಮಾಡಿದರೂ 33 ಸಂಖ್ಯೆಯಲ್ಲಿ ಮಾಡೋದು ವಿಶೇಷವಾಗದ ಕಾರಣ ಈ ಕಿರು ಹೊತ್ತಿಗೆಯಲ್ಲೂ ಕೂಡ 33 ನುಡಿಗಳೇ ಇವೆ. ಹಾಗಾಗಿ ಇನ್ನೂ 3 ನುಡಿಗಳು ಪಾರಾಯಣಕ್ಕಿರೋದರಿಂದ ಈ ಪ್ರತಿಪದೆಯದ್ದು ಈ 3 ನುಡಿಗಳ ಒಂದು ಯಥಾಮತಿಯ ಪಾರಾಯಣ ಹಾಗೂ ಅನುಸಂಧಾನವನ್ನು ನೋಡೋಣ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈಗ 31ನೇ ನುಡಿಯನ್ನು ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ವೇದಶಾಸ್ತ್ರ ಪುರಾಣ ಕಥೆಗಳನ್ನು ಓದಿ ಪೇಳಿದರೇನು, ಸಕಲ ನಿಷೇಧ ಕರ್ಮವ ತೊರೆದು ಸತ್ಕರ್ಮಗಳ ಮಾಡೇನು. ಓದನಂಗಳ ಜರದ ಶ್ವಾಸ ನಿರೋಧ ಕೈಸಿದರೇನು, ಕಾಮಕ್ರೋಧ ಒಳೆಯದೆ ನಾನು ನನ್ನದು ಎಂಬ ಮಾನವನು. ಇದು ಸರ್ವ ಪ್ರತೀಕ ಸಂಧಿಯ 16ನೇ ನುಡಿ. ಇದು ಸದಾಚಾರ ಸ್ಮೃತಿಯ 34ನೇ ಸ್ತೋತ್ರ ಹಾಗೂ ಯತಿ ಪ್ರಣವ ಕಲ್ಪದ 35ನೇ ಸ್ತೋತ್ರವನ್ನು ಆಧರಿಸಿ ಈ ಒಂದು ನುಡಿಯ ರಚನೆ ಆಗಿದೆ ಅಂತ ಹೇಳಬಹುದು. ಇಲ್ಲಿ ದಾಸರರು ಹೇಳ್ತಿದ್ದಾರೆ, ನಾವು ಬೇಕಾದ ವೇದ ಶಾಸ್ತ್ರ ಪುರಾಣ ಕಥೆಗಳನ್ನು ಓದಿ ಹೇಳಿದರೇನು ಕೇಳಿದರೇನು, ಸಕಲ ನಿಷೇಧ ಕರ್ಮವ ತೊರೆದು ಸತ್ಕರ್ಮಗಳ ಮಾಡೇನು ಅಂತಿದ್ದಾರೆ. ಎಲ್ಲ ನಿಷಿದ್ಧ ಕರ್ಮಾಚರಣೆಗಳನ್ನು ಬಿಟ್ಟು ಬರೀ ಸತ್ಕರ್ಮಗಳ ಆಚರಣೆಗಳಲ್ಲೇ ನಾವು ತೊಡಗಿದ್ದೀವಿ ಅಂತಂದರೂ ಕೂಡ ಓದನಂಗಳ ಜರೆದು ಶ್ವಾಸ ನಿರೋಧ ಗೈಸಿದರೇನು ಅಂತಿದ್ದಾರೆ. ಅಂದರೆ ಅನ್ನ ನೀರು ಬಿಟ್ಟು ಉಪವಾಸ ವನವಾಸಾದಿಗಳನ್ನು ಮಾಡಿ ಉಸಿರನ್ನು ತಡೆದು ನಿಲ್ಲಿಸುವಷ್ಟರ ಮಟ್ಟಿಗೆ ಕಠಿಣ ಪರಿಶ್ರಮವನ್ನು ಮಾಡ್ತಾ ನಾವು ತಪಸ್ಸನ್ನು ಮಾಡ್ತೀವಿ ಅಂದರೂ ಕೂಡ ಶ್ವಾಸ ನಿರೋಧ ಗೈಸಿದರೇನು ಅಂದರೆ ಉಸಿರನ್ನು ತಡೆದು ನಿಲ್ಲಿಸುವಷ್ಟರ ಮಟ್ಟಿಗೆ ನಾವು ಕಠಿಣದ ತಪಸ್ಸನ್ನು ಆಚರಿಸ್ತೀವಿ ಅಂದರೂ ಕೂಡ ಕಾಮಕ್ರೋಧ ಒಳೆಯದೆ ನಾನು ನನ್ನದು ಎಂಬ ಮಾನವನು ಅಂತಿದ್ದಾರೆ. ನಮ್ಮ ಅರಿಷಡ್ವರ್ಗಗಳೆನಿಸಿದ ಕಾಮಕ್ರೋಧಾದಿಗಳನ್ನು ನಾವು ಮೊದಲು ಗೆದ್ದು ಆಮೇಲೆ ಈ ರೀತಿಯಾದ ಆಚರಣೆಗಳನ್ನು ಮಾಡಬೇಕೇ ವಿನಃ ನಾವು ಕಾಮಕ್ರೋಧಾದಿಗಳನ್ನೇ ಬಿಡದೆ ನಾನು ನನ್ನದು ಎಂಬ ಅಹಂಕಾರ ಮಮಕಾರಾದಿಗಳನ್ನು ಬಿಡದೆ ನಾವು ಇವೆಲ್ಲವನ್ನು ಮಾಡಿದರೂ ಕೂಡ ಅವೆಲ್ಲವೂ ವ್ಯರ್ಥ. ಹಾಗಾಗಿ ನಾವು ಮೊದಲಿಗೆ ನಮ್ಮ ಕಾಮಕ್ರೋಧಾದಿಗಳನ್ನು ಗೆದ್ದು ಆಮೇಲೆ ನಮ್ಮ ಅಹಂಕಾರ ನಾನು ನನ್ನದು ಎಂಬ ಈ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಈ ಎಲ್ಲ ಆಚರಣೆಗಳನ್ನು ಮಾಡಿದಾಗ ಮಾತ್ರ ಶ್ರೀಹರಿ ಪ್ರೀತನಾಗ್ತಾನೆ. ಈ ಎಲ್ಲ ಆಚರಣೆಗಳಿಗೆ ಒಂದು ಫಲ, ಒಂದು ಅರ್ಥ ಅನ್ನೋ ಒಂದು ಸುಂದರವಾದ ಸಂದೇಶವನ್ನು ದಾಸರರು ಈ ಒಂದು ನುಡಿಯಲ್ಲಿ ಇರಿಸಿದ್ದಾರೆ ಅಂತ ಹೇಳ್ತಾ ಮುಂದಿನ 32ನೇ ನುಡಿಗೆ ಹೋಗೋಣ. ಪರಮ ತತ್ವ ರಹಸ್ಯವಿದು ಭೂಸರರು ಕೇಳುವುದು ಸಾದರದೆ, ನಿಷ್ಠುರಿಗಳಿಗೆ ಮೂಢರಿಗೆ ಪಂಡಿತ ಮಾನಿಪಿಷುಣರಿಗೆ ಅರಸಿಕರಗಿದು ಪೇಳುವುದಲ್ಲ ನವರತ ಭಗವತ್ಪಾದಯುಗಳಾಂಬುರಹ ಮಧುಕರರೆನಿಸುವರಿಗರುಪುವುದು ಮೋದದಲ್ಲಿ. ಇದು ಸರ್ವ ಪ್ರತೀಕ ಸಂಧಿಯ 21ನೇ ನುಡಿ. ನ್ಯಾಯ ವಿವರಣದ 36ನೇ ಸೂತ್ರವನ್ನು ಆಧರಿಸಿ ಈ ಒಂದು ನುಡಿ ರಚನೆಯಾಗಿದೆ ಅಂತ ಹೇಳಬಹುದು. ಇಲ್ಲಿ ದಾಸರರು ಹೇಳ್ತಿದ್ದಾರೆ, ಈ ಹರಿಕಥಾಮೃತ ಸಾರವೆನ್ನುವುದು ಪರಮ ತತ್ವ ರಹಸ್ಯವಿದು ಅಂತಿದ್ದಾರೆ. ಇದನ್ನು ಭೂಸುರರು ಕೇಳುವುದು. ಭೂಸುರರು ಅಂದರೆ ಭೂಮಿಯಲ್ಲಿರ್ತಕ್ಕಂಥ ಪರಮ ಭಗವದ್ಭಕ್ತರೆಲ್ಲರೂ ಇದನ್ನು ಕೇಳಬಹುದು. ಯಾವ ರೀತಿಯಾಗಿ ಅಂದರೆ ಸಾದರದಿ ಅಂತಿದ್ದಾರೆ. ಮೊದಲಿಗೆ ಹೇಳಿದ್ದಾರೆ ದಾಸರರು, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಅಂತ. ಅದನ್ನೇ ಮತ್ತೆ ಇಲ್ಲಿ ಹೇಳ್ತಿದ್ದಾರೆ. ಪರಮ ಭಗವದ್ಭಕ್ತರನ್ನು ಭೂಸುರರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಇದನ್ನು ಆದರದಿಂದ ಸಾದರದಿಂದ ಕೇಳಬಹುದು. ನಿಷ್ಠುರಿಗಳಿಗೆ ಮೂಢರಿಗೆ ಪಂಡಿತ ಮಾನಿಪಿಷುಣರಿಗೆ ಅರಸಿಕರಿಗೆ ಇದು ಪೇಳುವುದಲ್ಲ ಅಂತಿದ್ದಾರೆ. ಇಂಥ ನಿಷ್ಠುರಿಗಳಿಗೆ, ನಿಷ್ಠುರ ಮಾತಾಡ್ತಕ್ಕಂಥವರಿಗೆ, ಮೂಢರಾದವರಿಗೆ, ಅಜ್ಞಾನಿಗಳಿಗೆ, ಪಂಡಿತ ಮಾನಿಪಿಷುಣರಿಗೆ ಅಂದರೆ ನಾನೇ ಪಂಡಿತ ಅನ್ನೋ ಅಹಂ ಇರೋರಿಗೆ, ಅರಸಿಕರಿಗೆ, ಆಸಕ್ತಿ ಇಲ್ಲದೆ ಇರೋಂಥವರಿಗೆ ದಯವಿಟ್ಟು ಇದನ್ನು ಹೇಳಬೇಡಿ. ಇದನ್ನು ಯಾರಿಗೆ ಹೇಳಬೇಕು ಅಂದರೆ ಅನವರತ ಭಗವತ್ಪಾದಯುಗಳಾಂಬುರಹ ಮಧುಕರರೆನಿಸುವರಿಗೆ ಅರುಪುವುದು ಮೋದದಲ್ಲಿ ಅಂತಿದ್ದಾರೆ. ಅನವರತ ಅಂದರೆ ಸದಾಕಾಲದಲ್ಲಿ ನಿರಂತರವಾಗಿ ಎಡೆಬಿಡದೆ ಭಗವಂತನ ಪಾದಕಮಲಗಳಲ್ಲಿ ಭೃಂಗಿಯಂತೆ ದುಂಬಿಯಂತೆ, ಮಧುಕರ ಅಂದರೆ ದುಂಬಿ ಅಂತ ಅರ್ಥ. ಆ ರೀತಿಯಾಗಿ ಮಧುಕರರಂತೆ ಇರುವಂಥ ಭಗವದ್ಭಕ್ತರಿಗೆ ಮಾತ್ರ, ಭಗವಂತನ ಪಾದಕಮಲಗಳಲ್ಲಿ ಮಧುಕರರಂತೆ ಆಸಕ್ತಿ ಉಳ್ಳಂಥ ಭಗವದ್ಭಕ್ತರಿಗೆ ಮಾತ್ರ ಇದನ್ನು ಅರುಪುವುದು ಮೋದದಲ್ಲಿ ಅಂತಿದ್ದಾರೆ. ಸಂತೋಷದಿಂದ ಖುಷಿಯಿಂದ ಇದನ್ನು ಹೇಳ್ರಿ ಅಂತ ದಾಸರರು ಒಂದು ಆದೇಶವನ್ನು ಈ ಒಂದು ನುಡಿಯ ಮೂಲಕ ನೀಡ್ತಿದ್ದಾರೆ ಅಂತ ಹೇಳ್ತಾ ಮುಂದಿನ ಕೊನೆಯ 33ನೇ ನುಡಿಯನ್ನು ನೋಡೋಣ. ರೋಗಿ ಔಷಧ ಪಥ್ಯದಿಂದ ನಿರೋಗ ಎನಿಸುವ ತೆರದಿ ಶ್ರೀಮದ್ ಭಾಗವತ ಸುಶ್ರವಣಗ ಇದು ಭವಾಕ್ಯ ರೋಗವನು. ನೀಗೆ ಶಬ್ದ ದಖಿಳ ವಿಷಯ ನಿಯೋಗಿಸು ದಶೇಂದ್ರಿಯ ಅನವನಲ್ಲಳು ಶ್ರೀ ಗುರು ಜಗನ್ನಾಥ ವಿಠಲ ಪ್ರೀತನಾಗುವನು. ನೀಗೆ ಶಬ್ದ ದಖಿಳ ವಿಷಯ ನಿಯೋಗಿಸು ದಶೇಂದ್ರಿಯ ಅನಿಲನಳು ಅಂತಿದ್ದಾರೆ. ಅಂದರೆ ಇಲ್ಲಿ ದಾಸರು ಹೇಳ್ತಿದ್ದಾರೆ, ರೋಗಿ ಆದವನು ಯಾವ ರೀತಿಯಾಗಿ ಪಥ್ಯದಿಂದ ನಿರೋಗಿ ಅನಿಸ್ಕೊಳ್ತಾನೆ, ರೋಗಿ ಆದವನು ಪಥ್ಯವನ್ನೆಲ್ಲ ಆಚರಿಸಿ ಪಥ್ಯಗಳನ್ನೆಲ್ಲ ಮಾಡಿ ತನ್ನ ರೋಗವನ್ನು ಗೆದ್ದು ನಿರೋಗಿ ಆಗ್ತಾನೋ ಅದೇ ರೀತಿಯಾಗಿ ಶ್ರೀಮದ್ ಭಾಗವತ ಸುಶ್ರವಣಗೈದು ಭವಾಕ್ಯ ರೋಗವನ್ನು ನೀಗು ಅಂತಿದ್ದಾರೆ ದಾಸರರು. ಇಲ್ಲಿ ನಮ್ಮ ಭವಾಕ್ಯ ರೋಗ ಅಂದರೆ ಸಂಸಾರ ಬಂಧನವೆಂಬ ಮಹಾರೋಗವನ್ನು ಗೆಲ್ಲೋದಕ್ಕೆ ಭಾಗವತವೇ ಮೊದಲಾದ ಸಚ್ಚಾಸ್ತ್ರಗಳ ಶ್ರವಣವೇ ಇದಕ್ಕೆ ಒಂದು ಔಷಧಿ ಮದ್ದು ಅಂತ ಹೇಳ್ತಿದ್ದಾರೆ. ಇನ್ನು ಶಬ್ದಾದಖಿಳ ವಿಷಯ ನಿಯೋಗಿಸು ದಶೇಂದ್ರಿಯ ಅನಿಲನಳು ಅಂತಿದ್ದಾರೆ. ಅಂದರೆ
ಶಬ್ದಾದಖಿಲ ಅಂದರೆ ಶಬ್ದ, ರಸ, ರೂಪ, ಗಂಧ, ಸ್ಪರ್ಶಗಳೆಂಬ ಹಾಗೂ ಪಂಚ ಜ್ಞಾನೇಂದ್ರಿಯಗಳು, ಪಂಚ ತನ್ಮಾತ್ರಗಳು ಏನಿವೆ ಅವನ್ನು ದಾಸರಲ್ಲಿ ದಶೇಂದ್ರಿಯ ಅಂತ ಹೇಳ್ತಿದ್ದಾರೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ತನ್ಮಾತ್ರಗಳನ್ನು ಅನಿಲನೊಳು ಅಂತಿದ್ದಾರೆ. ಅಂದರೆ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿಗೆ ಸಮರ್ಪಿಸಿದಾಗ ಮಾತ್ರ ನಮ್ಮ ಭವಾಕ್ಯ ರೋಗವನ್ನು ನಿಯೋಗನೆ ಮಾಡ್ಕೋಬೋದು. ನಮ್ಮ ಭವಾಕ್ಯ ರೋಗವನ್ನು ನಿಯೋಗನೆ ಮಾಡೋದಕ್ಕೆ ಇದು ದಶೇಂದ್ರಿಯಗಳನ್ನು ಶ್ರೀಹರಿಯಲ್ಲಿ ಅರ್ಪಿಸೋದೇ ಒಂದು ಪಥ್ಯ ಅಂತ ದಾಸರರು ಈ ಒಂದು ನುಡಿಯ ಮೂಲಕ ಹೇಳ್ತಿದ್ದಾರೆ. ಆಗ ಮಾತ್ರ ಗುರು ಜಗನ್ನಾಥ ವಿಠಲ ಪ್ರೀತನಾಗಿ ಪೊರಿತಾನೆ. ಭಾಗವತವೇ ಮೊದಲಾದ ಸಚ್ಚಾಸ್ತ್ರ ಶ್ರವಣಗಳನ್ನು ಮಾಡೋದು ಭವಾಕ್ಯ ರೋಗವನ್ನು ಗೆಲ್ಲೋದಕ್ಕೆ ಔಷಧಿಯಾದರೆ, ನಮ್ಮ ದಶೇಂದ್ರಿಯಗಳನ್ನು ಶ್ರೀಹರಿಯಲ್ಲಿ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿಯಲ್ಲಿ ಅರ್ಪಿಸೋದೇ ಅದಕ್ಕೊಂದು ಪಥ್ಯ ಅಂತ ಹೇಳ್ತಾ, ಈ ರೀತಿಯಾಗಿ ನಮ್ಮ ಭವಾಕ್ಯ ರೋಗವನ್ನು ಗೆದ್ದು ಶ್ರೀಹರಿಯನ್ನು ಪ್ರೀತಿಪಡಿಸೋಣ ಅಂತ ಒಂದು ಸುಂದರವಾದ ಸಂದೇಶವನ್ನು ದಾಸರು ಈ ಒಂದು ನುಡಿ ಮೂಲಕ ಇಡ್ತಾ ಈ ಒಂದು ನುಡಿಯನ್ನು ಮುಕ್ತಾಯಗೊಳಿಸಿದ್ದಾರೆ. ಈಗ ಕೊನೆಯಲ್ಲಿ ಫಲಶ್ರುತಿಯನ್ನು ನೋಡೋಣ. ಹರಿಕಥಾಮೃತ ಸಾರೋಕ್ತದ ಗುರುಮಧ್ವರ ಸರ್ವಮೂಲದ ಗುರುತರದ ಕೃತಿರತ್ನ ಮಣಿಗಳ ಗುರುಕೃಪಾ ಬಲದಿ ಹರುಷದಿಂದಲೇ ತೆಗೆದು ಪೋಣಿಸಿ ಹಾರ ಜಪಿಸಲು ಕರೆದೊಳೆತ್ತಿಯೇ ಧೀರ ವಿಠಲನ ದಿವ್ಯ ದರ್ಶನ ಕಧಿಕ ಮಾಸದಳು ಅಂತಿದ್ದಾರೆ. ಇದು ಶ್ರೀಧರ ವಿಠಲರು ಮಾಡಿದ ಫಲಸ್ತುತಿ ಅಲ್ಲ, ಹರಿಕಥಾಮೃತ ಸಾರದಲ್ಲಿ ಬರುವ ಶ್ರೀಧರ ವಿಠಲರು ಮಾಡಿದ ಫಲಸ್ತುತಿ ಅಲ್ಲ. ಇದು ಈ ಒಂದು ಕಿರುಹೊತ್ತಿಗೆಯನ್ನು ರಚನೆ ಮಾಡಿದಾರಲ್ಲ ಅವರು ಮಾಡಿರೋ ಒಂದು ಫಲಸ್ತುತಿ. ಅವರು ಹೇಳ್ತಿದ್ದಾರೆ ನೋಡಿ ಸುಂದರವಾಗಿ ಇಲ್ಲಿ. ಹರಿಕಥಾಮೃತ ಸಾರೋಕ್ತದ ಗುರುಮಧ್ವರ ಕೃತಿರತ್ನ ಮಣಿಗಳ, ಗುರುಮಧ್ವರ ಸರ್ವಮೂಲದ ಕೃತಿರತ್ನ ಮಣಿಗಳನ್ನು ಈ ಹರಿಕಥಾಮೃತ ಸಾರದ ಉಕ್ತಿಯಲ್ಲಿ ಯಾವ್ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ನೋಡಿಕೊಂಡು ಪ್ರತಿಯೊಂದು ನುಡಿಯ ಕೊನೆಯಲ್ಲೂ ಹೇಳಿದ್ದೀನಿ. ಇದು ಈ ಒಂದು ಸ್ತೋತ್ರವನ್ನು ಆಧರಿಸಿ ಈ ನುಡಿಯ ರಚನೆ ಆಗಿದೆ, ಸರ್ವಮೂಲದ ಈ ಒಂದು ಸ್ತೋತ್ರವನ್ನು ಆಧರಿಸಿ ಈ ನುಡಿ ರಚನೆ ಆಗಿದೆ ಅಂತ ನಾನು ಹೇಳ್ತಾನೆ ಬಂದಿದ್ದೀನಿ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಹರಿಕಥಾಮೃತ ಸಾರೋಕ್ತದ ಗುರುಮಧ್ವರ ಸರ್ವಮೂಲದ ಗುರುತರದ ಕೃತಿರತ್ನ ಮಣಿಗಳ ಹರಿಕೃಪಾ ಬಲದಿ. ಸರ್ವಮೂಲದ ಗ್ರಂಥಗಳನ್ನು ಆಧರಿಸಿಯೇ ಈ ಒಂದು ನುಡಿಗಳನ್ನು ರಚನೆ ಮಾಡಿದ್ದಾರಾದ್ದರಿಂದ ಅವೆಲ್ಲ ನುಡಿಗಳನ್ನು ನಾನು ಒಂದೊಂದು ನುಡಿಗಳನ್ನು ಒಂದೊಂದು ರತ್ನಗಳು ಒಂದೊಂದು ಮಣಿಗಳು ಅಂತ ತಿಳಿದು ಅವುಗಳನ್ನು ನಾನು ಗುರುಗಳ ಕೃಪೆಯ ಬಲದಿಂದ ಹರ್ಷದಿಂದಲೇ ತೆಗೆದು ಪೋಣಿಸಿ ಅಂತಿದ್ದಾರೆ. ಒಂದೊಂದು ನುಡಿಗಳನ್ನು ತೆಗೆದು ಪೋಣಿಸಿ ಹಾರ ಜಪಿಸಲು ಕರೆದೊಳೆತ್ತಿಹೆ, ಜಪಮಾಲೆಯನ್ನು ಮಾಡಿ ಜಪ ಮಾಡಲು ನನ್ನ ಕರೆದೊಳೆತ್ತಿಹೆ. ಯಾವ ಕಾರಣಕ್ಕೆ ಅಂತಂದರೆ ಧೀರ ವಿಠಲನ ದಿವ್ಯ ದರ್ಶನ ಅಧಿಕ ಮಾಸದಳು ಅಂತಿದ್ದಾರೆ. ಈ ಅಧಿಕ ಮಾಸ ಎಂಬ ಶುಭ ಪರ್ವ ಕಾಲದಲ್ಲಿ ಧೀರ ವಿಠಲನ ದಿವ್ಯ ದರ್ಶನವನ್ನು ಮಾಡೋದಕ್ಕೋಸ್ಕರ ನಾನು ಈ ಜಪಮಾಲೆಯನ್ನು ಕರೆದಲ್ಲೆತ್ತಿದ್ದೇನೆ. ಪ್ರತಿಯೊಂದು ನುಡಿಗಳನ್ನು ಒಂದೊಂದು ಮಣಿ ಒಂದೊಂದು ರತ್ನ ಅಂತ ತಿಳಿದು ಒಂದು ಜಪಮಾಲೆಯನ್ನು ಮಾಡಿ ನನ್ನ ಕೈಯಲ್ಲಿ ಹಿಡ್ಕೊಂಡು ಜಪವನ್ನು ಮಾಡ್ತಾ ಇದ್ದೀನಿ. 30 ದಿನಗಳ ಅವಧಿಯಲ್ಲಿ 33 ನುಡಿಗಳನ್ನು ನಾನು ಪಾರಾಯಣ ಮಾಡಿದ್ದೇನೆ, ಕೈಯಲ್ಲಿ ಹಿಡ್ಕೊಂಡು ಜಪವನ್ನು ಮಾಡಿದ್ದೇನೆ. ಅಧಿಕ ಮಾಸದಲ್ಲಿ ಈ ಶುಭ ಪರ್ವ ಕಾಲದಲ್ಲಿ ಜಗನ್ನಾಥ ವಿಠಲ ಪ್ರೀತನಾಗಲಿ ಅನ್ನೋ ಕಾರಣಕ್ಕೆ ಇದನ್ನು ನಾನು ಮಾಡಿದ್ದೇನೆ ಅನ್ನೋ ಒಂದು ಫಲಶ್ರುತಿಯನ್ನು ಸುಂದರವಾದ ಫಲಶ್ರುತಿಯೊಂದಿಗೆ ಈ ಕಿರುಹೊತ್ತಿಗೆ ಮುಕ್ತಾಯವಾಗಿದೆ. ಈ ಮಾಸ ಪರ್ಯಂತರು ಅನ್ನೋ ಹಾಗೆ 1 ತಿಂಗಳ ಮಾಸ ಪರ್ಯಂತರ ನಾನು ಈ ಹರಿಕಥಾಮೃತ ಸಾರದ ಪಾರಾಯಣವನ್ನು ಯಥಾಮತಿ ಅಂತ ಹೇಳಿದ್ದೆ ನಾನು ಮುಂಚೆನೆ. ಅದರಂತೆ ಯಥಾಮತಿ ಯಥಾಶಕ್ತಿ ಪಾರಾಯಣ ಮಾಡಿ ಈ ದಿನ ಮಾಸ ನಿಯಾಮಕರಾದ ಪದ್ಮಿನಿ ಪುರುಷೋತ್ತಮ ಹಾಗೂ ಈ ಹರಿಕಥಾಮೃತ ಸಾರದ ಗ್ರಂಥದ ಕೃತಿಕಾರರಾದ ನಮ್ಮ ಜಗನ್ನಾಥ ದಾಸರ ಅಡಿದಾವರಗಳಲ್ಲಿ ಅರ್ಪಿಸುತ್ತಾ, ಇಷ್ಟು ದಿನ ನನಗೆ ಈ ಪಾರಾಯಣವನ್ನು ನಾನು ಶುರು ಮಾಡೋದಕ್ಕೂ ಮೊದಲು ನಾನು ಬಹಳ ಅನುಮಾನದಿಂದಲೇ ಶುರು ಮಾಡಿದೆ, ಹೇಗಾಗುತ್ತೋ ಏನೋ ಎತ್ತೋ ಅಂತ. ಆದರೆ ದಾಸರ ಅನುಗ್ರಹದಿಂದ ಒಳ್ಳೆಯ ರೀತಿಯಾಗಿ ಸಾಕೊಂಡು ಬಂತು, ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಸಾಗಿದೆ. ಇದಕ್ಕೆ ದಾಸರ ಅನುಗ್ರಹ ಎಷ್ಟು ಕಾರಣವೋ ಅಷ್ಟೇ ನನ್ನ ಅಪ್ಪ ಅಮ್ಮ ಅತ್ತೆ ಮಾವ ನಮ್ಮ ಮನೆಯವರು ನನ್ನ ಸ್ನೇಹಿತ ವರ್ಗದವರು ಬಂಧು ಬಳಗದವರು ಎಲ್ಲರ ಸಹಕಾರವೂ ಕೂಡ ಅಷ್ಟೇ ಕಾರಣ ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಇದರಲ್ಲಿ ಏನೇ ಲೋಪದೋಷಗಳಿದ್ದರೂ ಕೂಡ ಎಲ್ಲ ತಪ್ಪುಗಳನ್ನು ನೀವು ಒಪ್ಪಿ ನನ್ನೊಂದಿಗೆ ಇಷ್ಟು ದಿನ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಇದೇ ರೀತಿಯಾಗಿ ಮುಂದೆ ನನ್ನನ್ನು ಸಹಕಾರ ಮಾಡ್ತೀರಿ, ನನ್ನನ್ನು ಪ್ರೋತ್ಸಾಹಿಸ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟು ದಿನದ ಈ ಒಂದು ಪಾರಾಯಣದ ಪಯಣಕ್ಕೆ ಈ ದಿನ ಮುಕ್ತಾಯ ಹಾಡಿ ಜಗನ್ನಾಥದಾಸರ ಅಡಿದಾವರಗಳಲ್ಲಿ ಹಾಗೂ ಜಗನ್ನಾಥದಾಸರ ಅಂತರ್ಗತ ಕೃಪಾಸಾಂದ್ರನಾದ ನರಹರಿಯ ಅಡಿದಾವರಗಳಲ್ಲಿ ಮಾಸ ನಿಯಾಮಕರಾದ ಪದ್ಮಿನಿ ಪುರುಷೋತ್ತಮನ ಅಡಿದಾವರಗಳಲ್ಲಿ ಅರ್ಪಿಸುತ್ತಾ ಈ ಒಂದು ಪಯಣಕ್ಕೆ ಮುಕ್ತಾಯವನ್ನು ಹಾಡ್ತಾ ಇದ್ದೀನಿ. ನನ್ನ ಇಷ್ಟವಾದ ಒಂದು ನುಡಿಯೊಂದಿಗೆ ಇದನ್ನು ಮುಕ್ತಾಯ ಮಾಡ್ತೀನಿ ಅಂತ ಹೇಳ್ತಾ, ಜಯ ಜಯತು ತ್ರಿಜಗದ್ವಿಲಕ್ಷಣ, ಜಯ ಜಯತು ಜಗದೇಕ ಕಾರಣ, ಜಯ ಜಯತು ಜಾನಕಿ ರಮಣ ನಿರ್ಗತ ಜರಾಮರಣ, ಜಯ ಜಯತು ಜಾಹ್ನವಿ ಜನಕ, ಜಯ ಜಯತು ದೈತ್ಯ ಕುಲಾಂತಕ, ಭವಾಮಯ ಹರ ಜಗನ್ನಾಥ ವಿಠಲ ಪಾಹಿ ಮಾಂ ಸತತ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.